Hello, my dear students. In my last virtual period, I took you to learn about some of the concept, especially advantages and disadvantages of the cooperative learning, and some of the examples in relation to the cooperative learning. ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಒಂದು ಸಹಕಾರ ಕಲಿಕೆಗೆ ಸಂಬಂಧಿಸಿದಂತೆ ಅದರ ಗುಣಗಳು ಮತ್ತು ಅವಗುಣಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಅದರ ಜೊತೆಗೆ 4 ಉದಾಹರಣೆಗಳು ಅಥವಾ ಚಟುವಟಿಕೆಗಳು ಈ ಕೋಆಪರೇಟಿವ್ಗೆ ಸಂಬಂಧಿಸಿದಂತೆ ಕೋಆಪರೇಟಿವ್ ಲರ್ನಿಂಗ್ ಸಹಕಾರ ಕಲಿಕೆಗೆ ಸಂಬಂಧಿಸಿದಂತೆ 4 ಉದಾಹರಣೆಗಳನ್ನ ನೋಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಓಕೆ, ವಿ ಹ್ಯಾವ್ ಅಂಡರ್ಸ್ಟುಡ್ ದಿ 4 concepts, four examples in relation to the cooperative learning in my last period. So definitely, my dear learners, so this is one of the important that concept that make you to enhance your learning activity, that is nothing but the mobile learning. On that we are going to learning about it. We will learn in this period. We will learn in this period what is meant by mobile learning, what are the main meaning of the mobile learning, and also the advantages and disadvantages. ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಿಕಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಒಂದು ಏನಂತ ಕರಿತೀವಿ ಅಂದ್ರೆ ಮೊಬೈಲ್ ಅನ್ನೋದಕ್ಕೆ ಟರ್ಮ್ ಸಂಚಾರಿ ಅಂತ ಬಳಸ್ತೀವಿ ಕನ್ನಡದಲ್ಲಿ. ಹೆಚ್ಚಾಗಿ ಸಂಚಾರಿ ಸಾಧನಗಳು, ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಂಚಾರಿ ಸಾಧನಗಳು ಅಂದ್ರೇನು, ಸಂಚಾರಿ ಸಾಧನಗಳ ಅರ್ಥ, ಸಂಚಾರಿ ಸಾಧನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗುಣಗಳು, ಸಂಚಾರಿ ಸಾಧನಗಳ ಅವಗುಣಗಳು, ಈ 4 ಅಂಶಗಳಿಗೆ ಸಂಬಂಧಪಟ್ಟಂತೆ ಇಂದಿನ ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮುಂದುವರಿಸ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಐ ವಿಲ್ ಗೋ ವಿತ್ ಸಮ್ ಆಫ್ ದಿ features and introductory aspects of this mobile learning. ಸೊ ಈ ಒಂದು ಸಂಚಾರಿ ಸಾಧನಗಳ ಬಗ್ಗೆ ನಾವು ಕೆಲವೊಂದು ಪೀಠಿಕಾ ಮಾತುಗಳ ಕಡೆಗೆ ಹೊರಳೋಣ. ಓಕೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಂ ಲರ್ನಿಂಗ್. ದಿ ಮೊಬೈಲ್ ಲರ್ನಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಬ್ರಿವೇಟೆಡ್ ಆಸ್ ಎಂ ಲರ್ನಿಂಗ್. ಇದು ಎಂ ಲರ್ನಿಂಗ್ ಅಂದ್ರೆ ಎಂ ಅಂದ್ರೆ ಮೊಬೈಲ್ ಅಂದ್ರೆ ಸಂಚಾರಿ, ಎಲ್ ಅಂದ್ರೆ ಕಲಿಕೆ. ಈ ಸಂಚಾರಿ ಕಲಿಕೆಗೆ ಸಂಬಂಧಿಸಿದಂತೆ ನಾವು ನೋಡುವುದಾದ್ರೆ, ಆಸ್ ಯು ನೋ ಇಟ್ ವೆರಿ ವೆಲ್, ಇನ್ ಯುವರ್ ಹ್ಯಾಂಡ್ ದಿ ಸ್ಮಾರ್ಟ್ gadget phone is there, it is glued in your hand, and also you are making a different type of the number of that activity and uses daily on that mobile. So now you are listening my lecture over the internet accessed through that of the your mobile. ನಿಮ್ಮ ಕೈಯಲ್ಲಿರ್ತಕ್ಕಂತಹ ಈ ಒಂದು ಸ್ಮಾರ್ಟ್ ಫೋನ್ ಸಾಧನದ ಮೂಲಕವಾಗಿ ಅಂತರ್ಜಾಲದ ಸಂಪರ್ಕಿತವನ್ನು ಅದು ಹೊಂದಿರುವುದರಿಂದ ನನ್ನ ಒಂದು ಈ ಅಂತರ್ಜಾಲಕ ಮೂಲಕವಾಗಿರ್ತಕ್ಕಂಥ ಉಪನ್ಯಾಸವನ್ನ ತಾವು ಕೇಳ್ತಾ ಇದ್ದೀರಿ. Okay, in addition to it, sometimes some are going for the online purchasing, and some that is to in this critical situation, they some of will go for ordering the food also, and some are using it for the playing games, some are using it for the learning management system learning, and some are using it for finding out what they wanted across the world in relation to any kind of the issues. Suppose if anybody wants to how many that corona patients are recorded today, that will also be available through the internet. Even vaccination can be communicated with the help of the mobile phone. In this way we can list out so many uses and the applications of the mobiles. ಈ ಒಂದು ಸಂಚಾರಿ ಸಾಧನಗಳ ಕುರಿತಾಗಿ ನಾವು ಸಾಕಷ್ಟು ಅನ್ವಯಗಳನ್ನ ಬಳಕೆಗಳನ್ನ ತಿಳಿದುಕೊಳ್ಳಬಹುದು. ಏನಪ್ಪಾ ಅಂತಂದ್ರೆ, ನಾವು ಇವತ್ತು ವ್ಯಾಕ್ಸಿನ್ ಅನ್ನ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕಾಯ್ತಂದ್ರೂ ಕೂಡ ನಾವು ಇವತ್ತು ಮೊಬೈಲ್ ಮೂಲಕವಾಗಿ ಕೂಡ
ಕೂಡ ನಾವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಂತರ್ಜಾಲದ ಮೂಲಕವಾಗಿ ಹಲವಾರು ವಸ್ತುಗಳನ್ನ ಖರೀದಿ ಮಾಡಬಹುದು. ಹೌದಾ? ನಮಗೆ ಬೇಕಾಗಿರ್ತಕ್ಕಂಥ ಊಟಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತರಿಸಿಕೊಳ್ಬಹುದು, ಆಟಗಳನ್ನ ಆಡಬಹುದು. ಜೊತೆಗೆ ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ಅದನ್ನು ಪಡೆದುಕೊಳ್ಬಹುದು. ಯಾವ್ದು ಇಲ್ಲ ಅಂದ್ರೆ ನೀವು ಸುಮ್ಮನೆ ಖಾಲಿ ಕುಂತಿರ್ತಿರಲ್ಲ, ಅವಾಗ ಏನ್ ಮಾಡ್ತೀರಿ, ನೀವು ಸಾಂಗ್ ಅನ್ನು ಕೂಡ ಕೇಳಬಹುದು. ವಾಟ್ ನಾಟ್, ಹೌದಾ? ಸೊ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಈ ಮೊಬೈಲ್ ಲರ್ನಿಂಗ್ ಅನ್ನ ಬಳಸಿಕೊಳ್ತಾ ಇದ್ದೀವಿ. Why not we can make best use of smartphone for the learning, apart from all these kind of the applications that we come across in this sophisticated modern technical era. ಇಂದಿನ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಆಧುನಿಕ ಯುಗದಲ್ಲಿ ನಾವು ಈ ಸ್ಮಾರ್ಟ್ ಫೋನ್ಗಳನ್ನ ಕಲಿಕೆಯ ಮೂಲಕವಾಗಿ ಯಾಕೆ ಮುಂದುವರಿಸಬಾರದು ಅನ್ನತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. Surely now, obviously, we have continued advancing with the learning content via these mobile devices. ಖಂಡಿತವಾಗಿ ಇವತ್ತು ನಾವು ಆ ಸಾಧನಗಳನ್ನು ಬಳಸಿಕೊಂಡು, ಮೊಬೈಲ್ ಸಾಧನಗಳನ್ನ ಬಳಸಿಕೊಂಡು ನಾವು ಕಲಿಕೆಯನ್ನ ಪಡಿತಾ ಇದ್ದೀವಿ. So in this way, it is a new way, okay, new platform and space for us to advance our learning. So ಇದು ಒಂದು ರೀತಿಯಾಗಿ ನಮಗೆ ಹೊಸ ಒಂದು ಕಲಿಕಾ ವಾತಾವರಣವನ್ನ ಕೊಟ್ಟಿದೆ. Understand my point? Now let us move on to few more aspects of the mobile learning. Okay, this is also called as small m learning. Sometimes we are using capital M both. Small m ಅಂತನೂ ಕೂಡ ಕಲಿತೀವಿ, ಕ್ಯಾಪಿಟಲ್ ಎಂ ಅಂತನೂ ಕೂಡ ಕಲಿತೀವಿ. ಕನ್ನಡದವರು ಕ್ಯಾಪಿಟಲ್ ಎಂ ಅಂತ ಬರೆದು ಕನ್ನಡದಲ್ಲಿ ಕಲಿಕೆ ಅಂತ ಬರೀಬಹುದು. ಸ್ಮಾಲ್ ಎಂ ಅಂತ ಬರೆದು ಡ್ಯಾಶ್ ಹಾಕಿ ಕಲಿಕೆ ಅಂತ ಕನ್ನಡದಲ್ಲಿನೂ ಕೂಡ ಬರೀಬಹುದು. ಓಕೆ, the learning mode that employs mobile technology devices to facilitate or support learning can be defined as facilitating and enhancing the learning process via mobile devices anytime and anywhere. Okay, so this is the what we are now involving the learning mode. So this type of the learning mode definitely employs make us to use the mobile technology through our own handheld device called as smartphone, which is facilitating, supporting our learning. Am I right? Am I right? Amant? ಹೌದಲ್ವೋ? ನಾವಿವತ್ತು ಮೊಬೈಲ್ ಮೂಲಕವಾಗಿ ಆ ಮೊಬೈಲ್ ಏನ್ ನಮಗೆ ಕಲಿಕೆಯ ಒಂದು ಅವಕಾಶಗಳನ್ನ, ಒಂದು ರೀತಿಯಾಗಿರ್ತಕ್ಕಂಥ ದಾರಿಯನ್ನು ಮಾಡಿಕೊಟ್ಟಿದೆ. ಅದು ನಮಗೆ ಬೆಂಬಲವಾಗಿ ನಿಂತಿದೆ. ಹೇಗೆ? ಹೌ ದಟ್ ಮೊಬೈಲ್ ಈಸ್ ಆಫರಿಂಗ್ ದಿ ಬೆಸ್ಟ್ mode of the learning, even though in this what we call pandemic hit situation. ಈ ಪೆಂಡಮಿಕ್ ನ ಬಂದು ಅಪ್ಪಳಿಸಿದಂತಹ ಒಂದು ಅವಧಿಯಲ್ಲಿಯೂ ಕೂಡ ನಾವು ಕಲಿಕೆಯನ್ನು ಮುಂದುವರಿಸಿದ್ರೆ we people are great because of our own mobile learning, because of that is our guru right now. Okay, so facilitating and enhancing the learning process via mobile devices anytime, anywhere. Today morning I have cancelled the classes and rescheduled it at 3 p.m. At any time I can reschedule it. I can reach to you anytime and anywhere across the world, irrespective of the geographic location. Say I am in Hubli right now here. You people are surrounded around the Hubli. Some are very closer to Hubli. And some are very from Hubli, some are from even Raichur, Koppal, and some are from even Uttar Kannada, Haryana, as you said it earlier. Okay, so for them also, we can facilitate and enhance the process of learning via mobile devices. Okay, mobile ಸಾಧನಗಳ ಮೂಲಕವಾಗಿ ಕಲಿಕಾ ಪ್ರಕ್ರಿಯೆ ಸೌಲಭ್ಯವನ್ನು ಒದಗಿಸುವುದು ಮತ್ತು ಕಲಿಕೆಯ ಉತ್ಕೃಷ್ಟತೆ ಉಂಟು ಮಾಡಲು ನಾವು ಯಾವುದೇ ಸಮಯ ಯಾವುದೇ ಸ್ಥಳದಲ್ಲಿಯೂ
ಯಾವುದೇ ಸ್ಥಳದಲ್ಲಿಯೂ ಉಪಯೋಗಿಸಬಹುದಾದ ಒಂದು ಕಲಿಕಾ ವಾತಾವರಣವನ್ನ ಮೊಬೈಲ್ ಕಲಿಕೆ ಅಂತ ಹೇಳ್ತೀವಿ. It refers to learning in a different context enabled by mobile devices such as tablets or smartphones. Usually, mobile learning takes place the physical devices, handheld devices called as smartphone first one, tablets, then what we call it iPads. Understand my point? iPad ಸ್ಮಾರ್ಟ್ಫೋನ್ಗಳಾಗಿರ್ಬೋದು, ಟ್ಯಾಬ್ಲೆಟ್ಸ್ಗಳನ್ನ ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ. These are called as mobile devices through which we will access any format and digital materials through the internet. Understand my point? And one more thing I have forgotten, I will just get back to you, that learning in different contexts enabled by mobile learning. Suppose now I have posted, usually daily I will post some of the video link that will be embedded in my Google Classroom. That will give the another type of the learning context. One is online face-to-face live classroom, and another one is offline and asynchronized classroom through which you can learn it. Understand? And or else you can also find out so many types of the PowerPoint which are available internet, as the internet is the treasure house of the all sorts of the knowledge. ಇಂಟರ್ನೆಟ್ ಅನ್ನುವುದು ಒಂದು ಖಜಾನೆ, ಜ್ಞಾನದ ಖಜಾನೆ ಅಂತ ಹೇಳ್ತೀವಿ. ಆ ಮೂಲಕವಾಗಿ ನೀವು ಕಲಿಕೆಯನ್ನು ಕೂಡ ನೀವು ಹೊಂದಬಹುದು. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಕಲಿಕಾ ನಿರ್ವಹಣೆ ವ್ಯವಸ್ಥೆ ಮೂಲಕವಾಗಿನೂ ಕೂಡ ನೀವು ಕಲಿಕೆಯನ್ನು ನಿರ್ವಹಣೆಯನ್ನ ಮಾಡಬಹುದು. ಮೊಬೈಲ್ ಲರ್ನಿಂಗ್ is education via the internet or network using personal mobile devices such as tablets and smartphones to obtain learning materials through mobile apps, social interactions, and online hubs, online educational hubs. Surely we will rely on learning materials to access through that of the mobile apps. Mobile apps ಅಂದ್ರೆ ಕಿರುತಂತ್ರಾಂಶಗಳು, ಮೊಬೈಲ್ ನಲ್ಲಿ ಇರತಕ್ಕಂತ ಕಿರುತಂತ್ರಾಂಶಗಳು, ಅಲ್ಲದೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಂಡ್ ಆನ್ಲೈನ್ ಎಜುಕೇಶನಲ್ ಹಬ್ಸ್, ಸಂವಹನದ ಮೂಲಕವಾಗಿನೂ ಕೂಡ ಸಾಮಾಜಿಕ ಸಂವಹನ. ಈಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ. ಯೂಶಲಿ ಐ ಟೇಕ್ ಅಬೌಟ್ 5 to 10 minutes at the outset of the each day of the classroom. I will prefer it. So that is where we will go for the social interaction and making the clarity about the any kind of the doubts, or I can elicit the information whatever I have taught in my previous periods. ಹಿಂದಿನ ತರಗತಿಗಳಲ್ಲಿ ನಾನು ಏನು ಕಲಿಸಿದ್ದೀನಿ ಆಗಿರ್ಬೋದು, ಅಥವಾ ಯಾವುದಾದರೂ ನಿಮ್ಮ ಡೌಟ್ ಇದ್ರಪ್ಪ ಅಂತಂದ್ರೆ ನಾವು ಸಾಮಾಜಿಕ ಸಂವಹನದ ಮೂಲಕವಾಗಿ ಅವುಗಳನ್ನ ಕಲಿಕೆ ಒಂದು ಸಾಮಗ್ರಿಗಳನ್ನ ಪಡಿಬಹುದು. ಇವನ್ ಆನ್ಲೈನ್ ಎಜುಕೇಶನಲ್ ಹಬ್ಸ್, this is now the online educational hub, now your classroom, believe it or not. On one side the PowerPoint will be displayed on it, on the other side my lecture is going on in parallel. Okay, ಒಂದು ಕಡೆ ನಿಮಗೆ PowerPoint ಮೂಲಕವಾಗಿನೂ ಮಾಹಿತಿ ಸಿಗ್ತಾ ಇದೆ, ಇನ್ನೊಂದು ಕಡೆ ಸೊ ನನ್ನ ಒಂದು ಉಪನ್ಯಾಸ ಕಾರ್ಯಕ್ರಮನ ಕೂಡ ನಡೀತಿದೆ. So that you can go for learning most of the things many ways. I can also integrate some other apps also at the same time. I can show the pictures, I can show the videos, I can do lot more things in this handheld devices through the online presentation. Online ಮೂಲಕವಾಗಿ ನೀವು ಚಿತ್ರ ತೋರಿಸಬಹುದು, ನಾನು ವಿಡಿಯೋ ತೋರಿಸಬಹುದು, ಅಥವಾ ಇನ್ನಿತರ ಹಲವಾರು ಡಿಜಿಟಲ್ ಫಾರ್ಮ್ಯಾಟ್ಸ್ ಗಳನ್ನ, ಹೌದಾ, ನಮೂನೆಗಳನ್ನ, ವಿದ್ಯುನ್ಮಾನ ನಮೂನೆಗಳನ್ನ ನಿಮಗೆ ತಲುಪಿಸಿ ಕಲಿಯುವಂತೆ ಮಾಡಬಹುದು. Therefore it is nothing but the flexible type of the learning, and education can be accessed by the student anywhere, anytime. Okay, ಯಾವ ಸ್ಥಳದಿಂದಲಾದ್ರೂ ಕೂಡ, ಯಾವುದೇ ವೇಳೆಯಲ್ಲಾದ್ರೂ ಕೂಡ ಇದು ಈ ಒಂದು ಮೊಬೈಲ್ ಮೂಲಕವಾಗಿ ಕಲಿಕೆ ಉಂಟಾಗುವುದರಿಂದ ಇದನ್ನ ನಮ್ಯವಾದ ಕಲಿಕೆ ಅಂತ ಹೇಳ್ತೀವಿ. This is called as flexible learning because it facilitates
to access any kind of the internet material anywhere, anytime. Okay, then one more thing. So we are using smartphone, we are using tablets, and another one, iPad also has got the recent attention to access all these material. ಸ್ಮಾರ್ಟ್ಫೋನ್ಗಳ ಮತ್ತು ಟ್ಯಾಬ್ಲೆಟ್ಗಳ ಜೊತೆಗೆ ಇನ್ನೊಂದು ಐಪ್ಯಾಡ್ ಅಂತ ಬಂದಿದೆ, ಅದು ಕೂಡ ಏನ್ ಮಾಡ್ತೀವಿ ಇಲ್ಲೆಲ್ಲ ನೋಡ್ತಿರ್ತೀವಿ ನಾವು ಐಪ್ಯಾಡ್ಗಳನ್ನು. ಓಕೆ, ಸ್ಮಾರ್ಟ್ಫೋನ್ಗಳಂತೂ ನಿಮ್ಗೆ ಗೊತ್ತೇ ಇದೆ, ಟ್ಯಾಬ್ಗಳು ಗೊತ್ತೇ ಇದೆ. ಸೊ ಇಲ್ಲಿನೂ ಕೂಡ ನೀವು ನೋಡಬಹುದು ಈ ಸಂಗತಿ. ಐ ವಿಲ್ ಜೂಮ್ ಇಟ್ ರೈಟ್ ನೌ ಹಿಯರ್, ಯು ಕ್ಯಾನ್ ಗೆಟ್ ದಿ ಇನ್ಫಾರ್ಮೇಶನ್. ಓಕೆ, ಇವೆಲ್ಲವೂ ಕೂಡ ಮೊಬೈಲ್ ಸಾಧನಗಳಾಗಿವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಇವುಗಳನ್ನ ಸರಳವಾಗಿ ಎತ್ತಿಕೊಂಡು ಹೋಗಬಹುದು. ಯು ಕ್ಯಾನ್ ಕ್ಯಾರಿ ಆಲ್ ಅಲಾಂಗ್ ವಿತ್ ಯುವರ್ ಹ್ಯಾಂಡ್ ಫ್ರಮ್ ಒನ್ ಪ್ಲೇಸ್ ಟು ದಿ another place. Okay, Crompton in the year of 2013, he declared his definitions that mobile learning is defined as learning across multiple contexts through social and content interaction using personal electronic devices. ವ್ಯಕ್ತಿಗತವಾಗಿರತಕ್ಕಂತಹ ವಿದ್ಯುನ್ಮಾನ ಸಾಧನಗಳನ್ನು ಬಳಸಿಕೊಂಡು, ಓಕೆ, ಸಾಮಾಜಿಕ ಜೊತೆಗೆ ಸಾಮಾಜಿಕ ಮತ್ತು ವಿಷಯ ಸಂವಹನದ ಹಲವಾರು ಕಲಿಕಾ ಸನ್ನಿವೇಶಗಳನ್ನು ನೀಡುವುದೇ ಮೊಬೈಲ್ ಕಲಿಕೆಯಾಗಿದೆ, ಸಂಚಾರಿ ಕಲಿಕೆಯಾಗಿದೆ ಅಂತ ಕ್ರಾಂಪ್ಟನ್ ಅವರು 2013ರಲ್ಲಿ ಘೋಷಣೆಯನ್ನ ತಮ್ಮ ವಾಕ್ಯದ ಮೂಲಕ ತಿಳಿಸಿದ್ದಾರೆ. ಲರ್ನಿಂಗ್ ಅಕ್ರಾಸ್ ಮಲ್ಟಿಪಲ್ ಕಾಂಟೆಕ್ಸ್ಟ್. Even in classroom also you can learn it. Understand my point? This is happening usually in the Western world. Even pre-primary and primary, usually primary and higher primary school students, they are bringing tabs to their classroom, and whatever immediately teachers give the assignment, they will do it in the tab. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಈಗ ಕೆಲವೊಬ್ಬ ಸ್ಟೂಡೆಂಟ್ಸ್ಗಳು ಟ್ಯಾಬ್ಗಳನ್ನು ತರ್ತಿದ್ದಾರೆ. ಅವರು ಏನಾದ್ರೂ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನಾನು ನಿಮ್ಗೆ ಫಸ್ಟ್ ಯೂನಿಟ್ ಟೆಸ್ಟ್ ಮಾಡಿದೆ, ಅಲ್ಲಿನೂ ಕೂಡ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಅನ್ನು ಕಳಿಸ್ತಾರೆ. ಅವ್ರು ಕ್ಲಿಕ್ ಮಾಡಿ ಕಳಿಸ್ತಾರೆ. ನೋ ಪೆನ್ನಿಂಗ್ ಡೌನ್ ಆನ್ ದೇರ್ ಪೇಪರ್ಸ್ ಆರ್ ಆನ್ ದೇರ್ ಪೇಜಸ್ ಆಫ್ ದಿ ನೋಟ್ಬುಕ್ ನಲ್ಲಿ ಬರೆಯುವುದಿಲ್ಲ ಅವ್ರೀಗ. ಇಂತಹ ಒಂದು scenario, educational scenario that we have been observing in the Western countries nowadays. Even in higher education system also this is quite common in the Western countries. Okay, so ಈ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನಾವು ಇದನ್ನ ಕಾಣ್ತಾ ಇದ್ದೀವಿ. Understand my point? So therefore, even we can access podcast to e-learning resources. ಪಾಡ್ಕಾಸ್ಟ್ಗಳು ಅಂತ ಬರುತ್ತೆ. ಆ ಪಾಡ್ಕಾಸ್ಟ್ಗಳಲ್ಲಿ ಏನಿರುತ್ತೆ ಹೇಳ್ತೀನಿ ನೋಡಿ. ಐ ವಿಲ್ ಟೆಲ್ ಯು ಅಬೌಟ್ ದಿ ಪಾಡ್ಕಾಸ್ಟ್. ಓಕೆ, ದೇರ್ ವಿಲ್ ಬಿ ಕಾನ್ವರ್ಸೇಷನ್ ಹ್ಯಾಪನಿಂಗ್ ಬಿಟ್ವೀನ್ ದಿ 1 or 2 persons. Okay, that conversation will be appearing in the sentences on the screen, and also you can hear it, that you can access it. Understand my point? Podcast apps are also available. ನೀವೇನಾದ್ರೂ ಬ್ರಿಟಿಷ್ ಕೌನ್ಸಿಲ್ಗೆ ಹೋಗಿ ಇಂಗ್ಲಿಷ್ ಕಲಿಬೇಕನ್ನೋರು ಪಾಡ್ಕಾಸ್ಟ್ ಬೇಕಾದ್ರೆ ಹೋಗಿ ಕಲೀರಿ. ಬೇಕಾದ್ರೆ ಪಾಡ್ಕಾಸ್ಟ್ಗಳು ಸಿಗ್ತಾವ ನೋಡಿ. ಯಾವ್ದ್ರಲ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಹೊಡೀರಿ, ಟೈಪ್ ಮಾಡಿ, ಹೊಡೀರಂದ್ರೆ ಹೊಡಿದಲ್ಲ, ಟೈಪ್ ಮಾಡಿ, ಓಕೆ, ಬ್ರಿಟಿಷ್ ಇಂಗ್ಲಿಷ್ ಪಾಡ್ಕಾಸ್ಟ್ ಅಂತೇಳಿ ನಿಮಗೆ ಅಲ್ಲಿ ಸಿಗತೈತಿ. ಅದನ್ನ ನೋಡಿ, ಅದನ್ನ ಡೌನ್ಲೋಡ್ ಮಾಡಿ ದಿನಾಲೂ ಕೂಡ ಏನ್ ಮಾಡಿ, ಯು ಕ್ಯಾನ್ ಗೋ ಫಾರ್ ಇಂಪ್ರೂವೈಸೇಷನ್ ಆಫ್ ಯುವರ್ ಇಂಗ್ಲಿಷ್ ಆಸ್ ವೆಲ್. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? These not only podcast material, you can obtain a number of materials from it. ಇದು ಅಷ್ಟೇ ಅಲ್ಲ, ಸಾಕಷ್ಟು materials ಗಳನ್ನು ಕೂಡ ನೀವು ಪಡಿಬಹುದು. Okay, so far I have covered the meaning and definitions of the mobile learning. Now I will go on to the advantages of mobile learning. This is very convenient, easily accessible, and not limited to any one place or time. It is very convenient.
ಇದು ಎಲ್ಲದಕ್ಕೂ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಅನುಕೂಲಕರ, ಕನ್ವೀನಿಯಂಟ್. ಇವು ಟರ್ಮ್ಗಳನ್ನ ಕೆಲವೊಮ್ಮೆ ಬರ್ಕೊಳ್ಳಿ. ಅನುಕೂಲಕರವಾಗಿರ್ತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಮಿತಿ ಇಲ್ಲದೆ, ಯಾವುದೇ ಸ್ಥಳದ ಅಥವಾ ವೇಳೆಯ ಮಿತಿ ಇಲ್ಲದೆ, ಯಾವುದೇ ಸಂದರ್ಭಗಳಲ್ಲಿ ಕೂಡ ಇದನ್ನೇ ನಾವು ಮೊಬೈಲ್ ಲರ್ನಿಂಗ್ ಮಾಡಬಹುದು, ಸಂಚಾರಿ ಕಲಿಕೆನ ಮಾಡಬಹುದು. ಅದಕ್ಕೆ ಬಸ್ ನಲ್ಲಿ ಇದ್ದಾಗ ಕೂಡ ಕೆಲವು ಜನ ಹೇಳ್ತಿರ್ತಾರೆ, ಸರ್ ನಾ ಬಸ್ ನಲ್ಲಿ ಇದ್ದೀನಿ ಅಂತ ಕಳಿಸ್ತಾ ಇಲ್ಲ. ಗುಡ್, ನೋ ಪ್ರಾಬ್ಲಮ್ ಅಟ್ ಆಲ್. ಈವನ್ ಡ್ಯೂರಿಂಗ್ ದಿ ಗೋ, ಆನ್ ದಿ ಗೋ, you can learn the things. And next, engaging means, so here almost more than 25-30 students are there. You have engaged at any point of time. You can ask any question face to face. You can ask the question, you can seek the clarification, you can go for the discussions. So in this way it helps for personalized learning and also motivation and engagement. ಎಂಗೇಜ್ಮೆಂಟ್ ಅಂತಂದ್ರೆ ಇಲ್ಲಿ ತೊಡಗಿಸಿಕೊಳ್ಳುವಿಕೆ, ಪ್ರೇರಣೆ ಮತ್ತು ತೊಡಗಿಸಿಕೊಳ್ಳುವಿಕೆ. ಇದು ವ್ಯಕ್ತಿ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ ಅಲ್ಲದೆ ಇಲ್ಲಿ ವಿಷಯದ ಸಂವಹನವನ್ನ ಮಾಡಬಹುದು. Then you can go for collaborating with each other in that particular virtual classrooms. ಕೊಲ್ಯಾಬ್ರೇಟ್ ಮಾಡಬಹುದು ಎಲ್ಲರೂ ಎಟ್ ಎ ಟೈಮ್. ಈಗ ನೋಡ್ರಿ, ಒಬ್ಬರಾದ್ಮೇಲೆ ಇನ್ನೊಬ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಅದೇ ತರ ಟೈಪ್ ಮಾಡಬಹುದು ನೀವು. ಯು ಕ್ಯಾನ್ ಆಲ್ಸೋ ಟೈಪ್ ದ ಥಿಂಗ್ಸ್ ಥ್ರೂ ದಟ್ ಆಫ್ ದಿ ಚಾಟ್, ಆರ್ ಯು ಕ್ಯಾನ್ ಕಮ್ ಓವರ್ ದೇರ್ ಒನ್ ಆಫ್ಟರ್ ದ ಅದರ್, ಸ್ಪೀಕ್ ಔಟ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇಟ್. ಯು ಕ್ಯಾನ್ ಆಲ್ಸೋ ಕೊಲ್ಯಾಬ್ರೇಟ್, ಸಹಯೋಗ ಕಲಿಕೆಯನ್ನು ಉಂಟು ಮಾಡಬಹುದು ಥ್ರೂ ದಟ್ ಆಫ್ ದಿ ಫೋರಮ್ಸ್, ಚಾಟ್ಸ್, ಥ್ರೂ ದಟ್ ಆಫ್ ದಿ ಆನ್ಲೈನ್ ಕಮ್ಯುನಿಟಿ. ನೌ ದಿಸ್ ಈಸ್ ಅ ಕಮ್ಯುನಿಟಿ. ನೌ ಹಿಯರ್ ours is one community, first semester community. Okay, now we are learning the educational technology related unit number 3. Unit number 3 ಗೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ಕಲಿತಾ ಇದ್ದೀವಿ. Then it is bit size. Mobile is very handheld device, therefore you can easily understand and get the smaller content also, and you can easily digest the chunk of the information which is helping to prevent cognitive overload. ಬಹಳ ವಿಷಯಗಳನ್ನು ಕೊಡೋದಕ್ಕೆ ಸ್ವಲ್ಪ ಕಲಿಯೋದಕ್ಕೆ ಏನ್ ಮಾಡ್ತೈತಿ, ಇದು ಅವಕಾಶ ಮಾಡಿ ಕೊಡುತ್ತದೆ. ಓಕೆ, ದಟ್ ಇಸ್ ವೈ ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ. ನೆಕ್ಸ್ಟ್ ಒನ್ ಈಸ್ ಎಕ್ಸೆಸಬಲ್. ಎಕ್ಸೆಸಬಲ್ ಅಂದ್ರೆ ಸುಲಭವಾಗಿ ಸಾಧ್ಯವಾಗಿಸುತ್ತದೆ. ದ ಕ್ಲಾಸ್ ರೂಮ್ ಈಸ್ ಎವ್ರಿವೇರ್. ಇನ್ ಮಾಡರ್ನ್ ವರ್ಕ್ ಪ್ಲೇಸ್ ಇಟ್ ಈಸ್ ಡಿಸ್ಪರ್ಸ್ಡ್ ರೈಟ್ ನೌ ಹಿಯರ್. ಎಲ್ಲಾ ಕಡೆ ವಿಸ್ತಾರ ಆಗ್ತದೆ, ನೀವು ಎಲ್ಲೆಲ್ಲೋ ಅದಿರಿ. ಹೌದಾ, ಹರಡಿ ಬಿಟ್ಟಿದೆ ನಮ್ಮ ವರ್ಗ ಕೋಣೆ. ಅದು ಏನಾಗ್ಬಿಟ್ಟಿದೆ, ಅದರ ಲೊಕೇಶನ್ ಬೇರೆ ಕಡೆ ಹರಡಿದ್ರು ಕೂಡ we can work by allowing for a wider reach. Okay, so wider reach ಅಂದ್ರೆ ಬೇರೆ ಬೇರೆ ದೂರದ ಸ್ಥಳಗಳಿಂದಲೂ ಕೂಡ ಏನ್ ಮಾಡ್ತೈತಿ, ಈ ಮೊಬೈಲ್ ಕಲಿಕೆಯ ಮೂಲಕವಾಗಿ ನಿತ್ಯ ವರ್ಗ ಕೋಣೆಯನ್ನು ನಿರ್ಮಿಸಿ ನಾವು ಕಲಿಕೆಯನ್ನುಂಟು ಮಾಡಬಹುದು. Then cost effective. The existing content can be leveraged and reused. Note, na record ಮಾಡ್ತೀನಿ ಈಗ right now. I am recording the things, this content. Again, you can go for the YouTube or in my Google Classroom. You can make best use of it. In this way is to facilitate the other type of the learning as well. ಇನ್ನೊಂದು ರೀತಿಯ ಒಂದು ಕಲಿಕೆಯನ್ನು ಇದು ಉಂಟು ಮಾಡ್ತಾ ಇದೆ. Apart from advantages, some of the disadvantages are also there. Okay, advantage ಅಂದ್ರೆ ಒಳ್ಳೆಯ ಸಂಗತಿಗಳ ಜೊತೆಗೆ ಏನನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ. What are the good points that you have to find the implications in your teaching learning processes? Again, the disadvantages are also, it shows, so that you have to keep aware about all these disadvantages and try to avoid to get into your teaching learning processes. ಈ ತರ ಒಂದು ಪ್ರಕ್ರಿಯೆಗಳು, ಈ ಒಂದು ಅವಗುಣಗಳ, ಮೊಬೈಲ್ನ ಕಲಿಕೆ ಅವಗುಣಗಳಲ್ಲಿ ಕಂಡು ಬರುತ್ತೆ. ಇವುಗಳನ್ನ ಸಾಧ್ಯವಿದ್ದಷ್ಟು ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತೈತಿ. ಇವುಗಳು ನಮ್ಮ ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ನುಸುಳದಂತೆ ಪಾತ್ರವನ್ನ ವಹಿಸಬೇಕಾಗ್ತೈತಿ. ಫಸ್ಟ್ ಒನ್ ಈಸ್ ಸಾಫ್ಟ್ವೇರ್ ಇಶ್ಯೂ. The software issues are nothing but some of the softwares are immediately outdated one. We cannot upgrade the new version to the regular
system. That is why it crashes. ಕೆಲವೊಂದು ಏನ್ ಆಗ್ಬಿಡ್ತೈತೆ ಅಂದ್ರೆ ಹೊಸ ಮೊಬೈಲ್ ತಗೊಂಡ್ರಷ್ಟೇ ಆ ಒಂದು ಕಿರು ತಂತ್ರಾಂಶ ಅಥವಾ ತಂತ್ರಾಂಶಗಳು ಆ ಒಂದು ಮೊಬೈಲ್ ವ್ಯವಸ್ಥೆಗೆ ಹೊಂದಿಕೊಳ್ಳುತ್ತಿವೆ. ಸೊ ಹೀಗಾಗಿ ಕೆಲವೊಮ್ಮೆ ಅವುಗಳು ಹೊಂದಿಕೊಳ್ಳದೆ ಇರಬಹುದು. ಸೊ ಹೀಗಾಗಿ ಈ ಅಂಶಗಳನ್ನ ನಾವು ಕೂಡ ಈಗ ಗಮನವನ್ನ ಇಟ್ಟು ನೋಡ್ಬೇಕಾಗ್ತೈತಿ. ನೆಕ್ಸ್ಟ್, ಹಾರ್ಡ್ವೇರ್ ಇಶ್ಯೂಸ್. If you go on using these hardwares again and again, definitely they will get damaged. That's what we have told you. They can wear out. Wear out means damage due to overuse, dust using the device roughly. ಬಹಳ ಸೂಕ್ಷ್ಮವಾಗಿ ಬಳಸಬೇಕಾಗ್ತಿತ್ತು ಇವುಗಳನ್ನು. ಹೌದಾ? ಮೇಲಿಂದ ಮೇಲೆ ಬಳಕೆ ಮಾಡುವುದರಿಂದ ಈ ಧೂಳು ಹಿಡಿಯುವುದರಿಂದ ಅಲ್ಲದೆ ನಾವು ರಫ್ ಆಗಿ ಅಂತ ಏನ್ ಹೇಳ್ತೀವಿ ಕನ್ನಡದ ಹುಡುಕ್ರೆ ಪದವನ್ನ, ಆ ರಫ್ ಆಗಿ ಬಳಕೆ ಮಾಡುವುದರಿಂದ ಇದು ಕೂಡ ಮೊಬೈಲ್ ಒಂದು ಸಮಸ್ಯೆ ಆಗಿದೆ. ಡಿಸ್ಟ್ರಾಕ್ಷನ್. Many students open the mobile to learn something and ending up with social media website chatting, sharing the pictures or playing video games. ಡಿಸ್ಟ್ರಾಕ್ಟ್ ಮಾಡುತ್ತೆ, ಅವಧಾನವನ್ನ ವಿಕೇಂದ್ರೀಕರಣಗೊಳಿಸುತ್ತದೆ. ನಿಮ್ಗೆ ಬಂದ್ ಇಲ್ಲಿ ನೀವು ಪಾಠ ತಗೋತೀರಿ, ಇನ್ನೊಂದು 10-15 ನಿಮಿಷ ಆದ್ರೆ 10 ನಿಮಿಷ 5 ನಿಮಿಷ ಆಯ್ತಪ್ಪ ಅಂತ ನನ್ ಪಾಠ ಮುಗಿತೀವಿ. ಅವಾಗ ನೀವೇನ್ ಮಾಡ್ತೀರಿ? ಬಿಡ್ತೀರಿ, ಓದೋದು ಮಾಡೋದು ಬಿಡ್ತೀರಿ, ಸ್ಟಡಿ ಮಾಡೋದು. ಅವಾಗ ಚಾಟ್ ಮಾಡಕ್ ಚಾಲು ಮಾಡ್ತೀರಿ, ಶೇರ್ ಮಾಡಕ್ ಚಾಲು ಮಾಡ್ತೀರಿ, ವಿಡಿಯೋ ಗೇಮ್ ಮಾಡಕ್ ಚಾಲು ಮಾಡ್ತೀರಿ. ಅಂಡರ್ಸ್ಟ್ಯಾಂಡ್? therefore if you distract, ತಾನ ಅದು ಮಾಡ್ಬಿಡ್ತೈತೆ ಅಂದ್ ನಿಮ್ಗೆ ಹಂಗ. ಸೊ ದಟ್ಸ್ ವಾಟ್, if you distract the mind of the students. Misuse. Okay, it can be misused sometimes to trouble the others. Sometimes with evil intentions, some are doing harmful activities in this handheld social media or any type of the media. So idನ್ನು ಕೂಡ ugliness of the mind will be shown through this type of the misuse. ಒಂದು ಕೊಳಕು ಮನಸ್ಸಿನವರಂತ ಏನ್ ಹೇಳ್ತೀವಲ್ಲ, ಹೌದಾ, ಅವರು ತಮಗೆ ತೋಚಿದಂತೆ ಇದನ್ನ ಏನಂತ ಹೇಳ್ತೀವಿ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ಕೂಡ ಕಾರಣ ಇರುತ್ತೆ. ಲ್ಯಾಕ್ ಆಫ್ ಇಂಟರ್ನೆಟ್ ಕನೆಕ್ಷನ್ಸ್ ಆರ್ ಎಲೆಕ್ಟ್ರಿಸಿಟಿ. ಅದ ಎಷ್ಟಂತ ನಾವು ಬಳಕೆ ಮಾಡಬಹುದು. ಒಂದು ದಿವಸ ಹೋಗ್ಬಿಡುತ್ತಪ್ಪ ಅಂದ್ರೆ ನೀವು ಬರೋದನ್ನೇ ಇಲ್ಲ ನನ್ನ ಕ್ಲಾಸಿಗೆ. ಇಫ್ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಅಟ್ ಆಲ್ ಫಾರ್ ಒನ್ ಡೇ, then nobody won't come here and join, because that will immediately after some hours your mobile will become dead without the charge. Understand my? ಚಾರ್ಜ್ ಇಲ್ಲದೆ, ಅದ ವಿದ್ಯುತ್ ಶಕ್ತಿ ಇಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಕೆಲವೊಮ್ಮೆ ಇಂಟರ್ನೆಟ್ ಸಿಗುವುದಿಲ್ಲ, ಅದನ್ನು ಹೇಳ್ತಿರ್ತೀರಿ. ಸಮಟೈಮ್ಸ್ ಯು ಆರ್ ಲೂಸಿಂಗ್, ಅಫನ್ ಲೂಸಿಂಗ್ ದಿ ಇಂಟರ್ನೆಟ್ ಕನೆಕ್ಟಿವಿಟಿ. ಅವಾಗ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕಳೆದುಕೊಳ್ತೀವಿ. ಅಂಡ್ ದೆನ್ ಲ್ಯಾಕ್ ಆಫ್ ಆಪರೇಷನಲ್ ಸ್ಕಿಲ್ಸ್. ಅದನ್ನ ಹೆಂಗ್ ಬಳಕೆ ಮಾಡಬೇಕನ್ನೋದೇ ಗೊತ್ತಿರೋದಿಲ್ಲ ಕೆಲವು ಜನರಿಗೆ. Some of the students don't know how to operate the mobile as well as the applications in that particular mobile, and which content to use. There are number of contents are available in that particular software, in that particular treasure house. You can obtain through it. Then which content has to use? ಯಾವ ವಿಷಯವನ್ನ ಬಳಕೆ ಮಾಡಬೇಕಂದ್ರೆ ಎಲ್ಲ ಸಾಕಷ್ಟು ಮಾಹಿತಿ ಸಿಗ್ತಿರ್ತೈತಿ. There is a vast amount of the that information is available. With this, my dear students, today we have studied about the mobile learning, meaning, advantages and disadvantages. Thank you very much.